ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಲೀಗಲ್ ಲೀಡರ್. ಈ ದಿನ ನಾವು ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾ ಹೋಗ್ತಿದ್ದೇವೆ. ಸೆಕ್ಷನ್ 4 ಅಂಡ್ ಸಬ್ ಕ್ಲಾಸ್ ಎಫ್ ಆಫ್ ದ ಭಾರತೀಯ ನ್ಯಾಯ ಸಂಹಿತ ಡೀಲ್ಸ್ ವಿತ್ ದ ಕಮ್ಯುನಿಟಿ ಸರ್ವಿಸ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಆ್ಯಂಡ್ ಇವತ್ತು ನಾವು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇವೆ ಅಂತಂದರೆ, ವಾಟ್ ಈಸ್ ದ ಕಮ್ಯುನಿಟಿ ಸರ್ವಿಸಸ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್, ವೆನ್ ಇಟ್ ಈಸ್ ಅಪ್ಲಿಕಬಲ್ ಆ್ಯಂಡ್ ವಾಟ್ ಈಸ್ ದ ಕಮೆಂಟ್ ಆನ್ ದಿಸ್ ಸೆಕ್ಷನ್. ರೀಸೆಂಟ್ಲಿ ನಾವು ನೋಡ್ತಾ ಹೋಗ್ಬೋದು, ಡೆಲ್ಲಿ ಹೈಕೋರ್ಟ್ ಅಂತಕ್ಕಂಥದ್ದು ಒಂದು ಜಡ್ಜ್ಮೆಂಟನ್ನು ಡೆಲಿವರ್ ಮಾಡಿದೆ ರಿಗಾರ್ಡಿಂಗ್ ಟು ದ ಕಮ್ಯುನಿಟಿ ಸರ್ವಿಸ್ ಬಗ್ಗೆ. ಯಾವ ಟೈಮಲ್ಲಿ ಕಮ್ಯುನಿಟಿ ಸರ್ವಿಸನ್ನು ಕೊಡಬೇಕು ಆ್ಯಂಡ್ ಯಾವ ಥರ ಅಫೆನ್ಸ್ಗಳಿಗೆ ಮಾತ್ರ ಇದು ಸೀಮಿತ ಆಗಿದೆ ಅಂತಕ್ಕಂಥದ್ದನ್ನು ಈ ವಿಡಿಯೋ ಮುಖಾಂತರ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಲೆಟ್ಸ್ ಮೂವ್ ಆನ್ ಟು ದ ವಿಡಿಯೋಗೆ ಬನ್ನಿ. ಕಮ್ಯುನಿಟಿ ಸರ್ವಿಸನ್ನು ಯಾವ ಸಿನಾರಿಯೋದಲ್ಲಿ ಕೊಡಬೇಕು ಅಂತ ಇಟ್ ಸೆಲ್ಫ್ ಬೇರೆ ಆ್ಯಕ್ಟಲ್ಲೇ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಸೆಕ್ಷನ್ 202 ಪಬ್ಲಿಕ್ ಸರ್ವೆಂಟ್ ಅನ್ಲಾಫುಲಿ ಎಂಗೇಜಿಂಗ್ ಇನ್ ದ ಟ್ರೇಡ್. ಯಾರು ಪಬ್ಲಿಕ್ ಸರ್ವೆಂಟ್ ಅನ್ಲಾಫುಲಿ ಆಗಿ ಯಾವುದೇ ಟ್ರೇಡಲ್ಲಿ ಎಂಗೇಜ್ ಆಗಿದ್ದಾರೆ ಅಂದರೆ ಆ ಸಿನಾರಿಯೋದಲ್ಲಿ ಮಾತ್ರ ಕಮ್ಯುನಿಟಿ ಸರ್ವಿಸನ್ನು ಕೊಡ್ತಾ ಹೋಗಬೇಕು. ಸೆಕ್ಷನ್ 226 ಅಟೆಂಪ್ಟ್ ಟು ಕಮಿಟ್ ಎ ಸೂಸೈಡ್ ಟು ಕಂಪೆಲ್ ಆರ್ ರಿಸ್ಟ್ರೈನ್ ಎಕ್ಸರ್ಸೈಸ್ ಆಫ್ ದ ಲಾಫುಲ್ ಪವರ್. ಯಾವುದಾದ್ರೂ ಲಾಫುಲ್ ಪವರನ್ನು ರಿಸ್ಟ್ರೈನ್ ಮಾಡಿದಾಗ, ಅಟೆಂಪ್ಟ್ ಟು ಕಮಿಟ್ ಎ ಸೂಸೈಡ್ ಟು ಕಂಪೆಲ್, ಈ ಸಿನಾರಿಯೋದಲ್ಲಿ ಮಾತ್ರ ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥದ್ದು ಅವಾರ್ಡ್ ಮಾಡಬೇಕು ಕೋರ್ಟು ಅಂತ ಹೇಳುತ್ತೆ. ಆ್ಯಂಡ್ ಪ್ರೊವೈಡ್ ಟು ದ ಸೆಕ್ಷನ್ 303 ಸಬ್ ಕ್ಲಾಸ್ 2 ಇನ್ ದ ಕೇಸ್ ಆಫ್ ಥೆಫ್ಟ್ ವೇರ್ ದ ವ್ಯಾಲ್ಯೂ ಆಫ್ ದ ಸ್ಟೋಲನ್ ಪ್ರಾಪರ್ಟಿ ಈಸ್ ಲೆಸ್ ದ್ಯಾನ್ 5,000 rupees. ಲೆಸ್ ದ್ಯಾನ್ 5,000 ಇದ್ದಾಗ, ಥೆಫ್ಟ್ ಆದಾಗ, ಹಾಗೂ ಇವನ್ a person is convicted for the first time shall upon return to the value of property or restoration of the stolen property shall be punished with the community services. ಈ ಕಮ್ಯುನಿಟಿ ಸರ್ವೀಸಲ್ಲಿ ನಾವು ಈ ಥರ ಥೆಫ್ಟೇ ಆಗಿರ್ಬೋದು ಹಾಗೂ 5,000 ಒಳಗಡೆ ಏನು ಕಳ್ಕೊಂಡಿರ್ತಾರೆ ಅದರಲ್ಲಿ ಆ ಟೈಮಲ್ಲಿ ಮಾತ್ರ ನಾವು ಈ ಕಮ್ಯುನಿಟಿ ಸರ್ವೀಸನ್ನು ಅಪ್ಲೈ ಮಾಡ್ಬೋದು ಅಂತ ಈ ಸೆಕ್ಷನ್ ಹೇಳ್ತಾ ಹೋಗುತ್ತೆ. ಅದೇ ರೀತಿ ಸೆಕ್ಷನ್ 355 ಮಿಸ್ಕಂಡಕ್ಟ್ ಇನ್ ದ ಪಬ್ಲಿಕ್ ಬೈ ಡ್ರಂಕನ್ ಪರ್ಸನ್. ಡ್ರಂಕನ್ ಪರ್ಸನ್ನಿಂದ ಮಿಸ್ಬಿಹೇವ್ ಆದಾಗ, ಇವನ್ ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ದಿಲ್ದಾಗೂ ಕೂಡ ಕಮ್ಯುನಿಟಿ ಸರ್ವಿಸನ್ನು ಅವ್ರಿಗೂ ಕೂಡ ರೆಂಡರ್ ಮಾಡಬೇಕು ಅಂತ ಇವನ್ ಬಾಂಬೆ ಹೈಕೋರ್ಟ್ ಹೇಳಿದೆ. ಆ ಕೇಸನ್ನು ನಾವು ಮುಂದೆ ಮಾತಾಡ್ತಾ ಹೋಗ್ತೇನೆ. ಡೆಲ್ಲಿ ಕೇಸು ಮತ್ತು ರಾಜಸ್ಥಾನ್ ಕೇಸು, ಇವನ್ ಸೋ ಮೆನಿ ಹೈಕೋರ್ಟ್ಸು ಇದ್ರ ಬಗ್ಗೆ ಕಮ್ಯುನಿಟಿ ಸರ್ವಿಸ್ ಬಗ್ಗೆ ತುಂಬ ಸ್ಟ್ರಾಂಗಾಗಿ ವರ್ಡಿಕ್ಟನ್ನು ಜಡ್ಜ್ಮೆಂಟ್ಸನ್ನು ಕೊಟ್ಟಿದೆ. ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ಡೆಫಾಮೇಷನ್. ಈ ಡೆಫಾಮೇಷನ್ ಅಂತಕ್ಕಂಥದ್ದು ಇಂಡಿಯಾದಲ್ಲಿ ತುಂಬ ಜಾಸ್ತಿ ಇದೆ. ಆ ಡೆಫಾಮೇಷನ್ ಆ ಸಿನಾರಿಯೋದಲ್ಲೂ ಕೂಡ ಡೆಫಾಮೇಷನ್ ವ್ಯಕ್ತಿಗತವಾದ ಒಂದು ಮಾನಹಾನಿ ಮಾಡಿದಾಗ ಮಾತ್ರ ಇದನ್ನು ಅಪ್ಲೈ ಮಾಡ್ಬೋದು ಅಂತ ಇಟ್ ಸೆಲ್ಫ್ ದ ಬೇರ್ ಆ್ಯಕ್ಟ್ ಸ್ಟೇಟ್ ದಟ್. Let's move on to the judgments which is shaped the community service. ಈ ಕಮ್ಯುನಿಟಿ ಸರ್ವಿಸನ್ನು ಯಾವ ಜಡ್ಜ್ಮೆಂಟು ಶೇಪ್ ಮಾಡಿದೆ, ಒಂದು ಸ್ಟ್ರಾಂಗ್ ಆಗಿ ವರ್ಡಿಕ್ಟ್ ಕೊಟ್ಟಿದೆ ಅಂತ ನೋಡ್ತಾ ಹೋಗ್ಬೋದು. ಡೆಲ್ಲಿ ಹೈಕೋರ್ಟಲ್ಲಿ ವಿಪಿನ್ ಅಜಯ್ಯ ವರ್ಸಸ್ ಸ್ಟೇಟ್ ಆಫ್ NTPC ದಿಲ್ಲಿನಲ್ಲಿ ಈ ಕೇಸಲ್ಲಿ ಒಬ್ಬ ವ್ಯಕ್ತಿ ಡಾಕ್ಟರ್ಗೆ ಅಸಲ್ಟ್ ಮಾಡಿರ್ತಾನೆ, ಹೊಡೆದಿರ್ತಾನೆ. ಅದೇ ರೀತಿ ಅಲ್ಲಿನ ಸಿನಾರಿಯೋವನ್ನು ಹಾಗೆ ಆ ಎನ್ವೈರ್ನಮೆಂಟ ಡಿಸ್ಟರ್ಬ್ ಮಾಡಿರ್ತಾನೆ, ಇವನ್ನ ಪೇಷಂಟ್ಸ್ಗಳಿಗೂ ಕೂಡ ಡಿಸ್ಟರ್ಬ್ ಮಾಡಿರ್ತಾನೆ. ಅದಕ್ಕೆ ಡಾಕ್ಟರು ಕೇಸ್ ಫೈಲ್ ಮಾಡ್ತಾರೆ. ಅದೇ ರೀಸನ್ನಿಂದ ದ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ, ಇವೆಂಚುಯಲಿ ಅವರು ಆ ಕೇಸನ್ನು ಡಿಸಾಲ್ವ್ ಮಾಡ್ಕೊಳ್ಳೋಕೆ ಬರ್ತಾರೆ. ಆ ಸಮಯದಲ್ಲಿ ಡೆಲ್ಲಿ ಹೈಕೋರ್ಟ್ FIR ಕ್ವಾಶ್ ಮಾಡಿ ಅವ್ರ ಕಮ್ಯುನಿಟಿ ಸರ್ವಿಸನ್ನು ಅವಾರ್ಡ್ ಮಾಡುತ್ತೆ ಆ ವ್ಯಕ್ತಿಗೆ. ಅದೇ ರೀತಿ 1 ಮಂತ್ಗಳ ಕಾಲ, 1 ತಿಂಗಳುಗಳ ಕಾಲ ಅವರು ಯಾವ ಆಸ್ಪತ್ರೆಯಲ್ಲಿ ಗಲಾಟೆ ಮಾಡಿದ್ನೋ ಅದೇ ಆಸ್ಪತ್ರೆಯಲ್ಲಿ ಅವನು 1 ತಿಂಗಳ ಕಾಲ ಅದು ಪ್ರಿಮೈಸಸ್ಸಲ್ಲಿ ಕ್ಲೀನ್ ಮಾಡೋದೇ ಆಗಿರ್ಬೋದು, ಅಲ್ಲಿನ ಯೋಗಕ್ಷೇಮನೆ ನೋಡ್ಕೊಳ್ಳೋದಾಗಿರ್ಬೋದು ಪೇಷಂಟ್ಸ್ಗಳಿಂದ, ಆ ರೀತಿಯಾದ ಕಮ್ಯುನಿಟಿ ಸರ್ವೀಸಸ್ಸನ್ನು ಕೊಡಬೇಕು ಅಂತ ಹೇಳ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬಾಂಬೆ ಹೈಕೋರ್ಟು ಕೂಡ FIR ಕ್ವಾಶ್ ಮಾಡಿ ಡ್ರೈವಿಂಗ್ ವಿತೌಟ್ ಹೆಲ್ಮೆಟ್ ಹಾಕ್ಕೊಳ್ದಲೇ ಡ್ರೈವಿಂಗ್ ಮಾಡ್ತಿರ್ತಾರೆ, ಅವ್ರದ್ದು ಕೂಡ ಕೇಸ್ ಫೈಲ್ ಆಗುತ್ತೆ. ಆ್ಯಂಡ್ ಆಫ್ಟರ್ ಅವರ ಮದರು ಕೂಡ ಅಸಲ್ಟ್ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ ಪೊಲೀಸನ್ನು.
ಆ ಸಮಯದಲ್ಲಿ ಬಾಂಬೆ ಹೈಕೋರ್ಟ್ ಏನು ಮಾಡುತ್ತೆ ಅಂತ ಕಮ್ಯುನಿಟಿ ಸರ್ವಿಸನ್ನು ಅವಾರ್ಡ್ ಮಾಡುತ್ತೆ 4 ಸಂಡೇಸು. ಅವರು ಕೂಡ ಮಣಿಪಾಲ್ ಹಾಸ್ಪಿಟಲಲ್ಲಿ ಅಲ್ಲಿನ ರೋಗಿಗಳದೇ ಆಗಿರ್ಬೋದು, ಅಲ್ಲಿನ ರೋಗಿಗಳ ಯೋಗಕ್ಷೇಮ ಆಗಿರ್ಬೋದು, ಅಲ್ಲಿನ ಮಾಪಿಂಗ್, ಅಲ್ಲಿ ಸುತ್ತಮುತ್ತ ಆವರಣಗಳನ್ನು ಕಸ ಗುಡಿಸೋದು, ಎಸ್ಪೆಷಲಿ ಸರ್ವಿಸ್. ಕಮ್ಯುನಿಟಿ ಸರ್ವಿಸ್ ಅಂತಂದರೆ ಸರ್ವಿಸ್ ಕೊಡೋದು, ಕಮ್ಯುನಿಟಿಯನ್ನು ಸರ್ವಿಸ್ ಕೊಡೋ ಮೂಲಕ. ಅಬ್ಜೆಕ್ಟ್ ಆಫ್ ದಿಸ್ ಸೆಕ್ಷನ್ ಈಸ್ ರೆಂಡರ್ ದ ಸರ್ವಿಸ್ ಟು ದ ಕಮ್ಯುನಿಟಿಗೆ ಸರ್ವಿಸ್ ಕೊಡೋದೇ ಇದರ ಆಬ್ಜೆಕ್ಟ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಸರ್ ನಮಗೆ ಹೇಳಿದ್ದೇನಂತಂದರೆ, ಚಿಕ್ಕ ಚಿಕ್ಕ ಅಫೆನ್ಸ್ ಮಾಡಿರೋ ಅಫೆಂಡರ್ಸ್ಗಳನ್ನ ಜೈಲ್ಗೆ ಹಾಕಿದ್ರೆ ಅವರು ಕೂಡ ದೊಡ್ಡ ಅಪರಾಧಿಗಳಾಗಿ ಆಚೆ ಬರ್ತಾರೆ. ಆ ರೀಸನಿಂದ ಈ ಚಿಕ್ಕ ಪುಟ್ಟ ಸರ್ವಿಸ್ ಮಾಡೋ ಮೂಲಕ ಒಂದು ಸೋಷಿಯಲ್ ಸರ್ವಿಸ್ ಅವೇರ್ನೆಸ್ ಬರುತ್ತೆ ಅಂತ, ಅದು ಒಂದು ರೀಸನ್ ಅಂತ ಹೇಳ್ತಾ ಇವತ್ತಿನ ಈ ರಿಪೋರ್ಟನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಭೇಟಿ ಆಗ್ತೀನಿ.